ಇನ್ನು ನಿನ್ನೆ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವೊಂದನ್ನು ತಗೊಂಡಿದ್ದಾರೆ. ಏನು ಮಹತ್ವದ ನಿರ್ಧಾರ? ಇನ್ನು ಮುಂದೆ ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರಲ್ಲ ಬಸ್ಸಲ್ಲಿ, ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟು ದಿನ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಓಡಾಡ್ತಾ ಇದ್ರಿ, ನೀವು ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅದು ಫ್ರೀಯಾಗಿ ಕೊಡ್ತಾರೆ. ಆಧಾರ್ ಬದಲಿಗೆ ಸರ್ಕಾರದಿಂದಲೇ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ. ಇನ್ನು ಬೆಂಗಳೂರು ಟರ್ಫ್ ಕ್ಲಬ್ ಏನಿದೆ ಅದನ್ನು ಕುಣಿಗಲ್ಗೆ ಸ್ಥಳಾಂತರ ಮಾಡಲಾಗುತ್ತೆ. ಟರ್ಫ್ ಕ್ಲಬ್ಗೆ 110 ಎಕರೆ ಜಮೀನನ್ನು ಗುತ್ತಿಗೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 29 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡೋದಕ್ಕೆ ತೀರ್ಮಾನ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೆಲವು ಮಹತ್ವದ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಮುಂದೆ ಬರುತ್ತೆ, ಹೇಳ್ತೀನಿ ನಾನು. IPL ಮ್ಯಾಚ್ ಬೆಂಗಳೂರಿನಲ್ಲಿ ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು, ಅದ್ರ ಜೊತೆಗೆ ಫ್ರೀ ಬಸ್ ಸಂಚಾರ ಮಾಡೋದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂಬಿಟ್ರೆ ಒಂದು ಸರ್ತಿ ನೀವು ಆ ಸ್ಮಾರ್ಟ್ ಕಾರ್ಡ್ ತೋರಿಸ್ಕೊಂಡು ಓಡಾಡ್ಕೋಬೋದು, ಆ ಥರದ ತೀರ್ಮಾನ. ಅದರ ಜೊತೆಗೆ ಬೆಂಗಳೂರು ಟರ್ಫ್ ಕ್ಲಬ್ ರೇಸ್ ಕೋರ್ಸ್ ಏನಿದೆ ಅದು ಕುಣಿಗಲ್ಗೆ ಸ್ಥಳಾಂತರ ಮಾಡ್ತಾರಂತೆ. ಅದಕ್ಕೋಸ್ಕರ ಅಲ್ಲಿ 110 ಎಕರೆ ಜಮೀನನ್ನು ಲೀಸಿಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ದಾರೆ. 29 ವರ್ಷಗಳ ಅವಧಿಗೆ ಲೀಸಿಗೆ ಕೊಡೋದಕ್ಕೆ ತೀರ್ಮಾನ. ಇನ್ನು ಮುಂದೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಟೆಕ್ನಿಕಲ್ ಇಶ್ಯೂ, ಬೆಂಗಳೂರಿನ ಸೆಂಟರ್ನಲ್ಲಿದ್ದಿದ್ದು. ಸೊ ಹಾಗಾಗಿ ಇವಾಗ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ.